ನಟಿ ಕೃಷಿತಾ ಪಂಡ ಗೆಳೆಯ ವೈಶಾಖ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಆರ್ಆರ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ನಟಿಯ ಮನೆಯಲ್ಲೇ ಯಾರೂ ಇಲ್ಲದ ವೇಳೆ ಇವರು ನೇಣಿಗೆ ಶರಣಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ವೈಶಾಖ್ ಮೃತದೇಹವನ್ನ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ವೈಶಾಖ್ ನಟಿ ಕೃಷಿತಾ ಪಂಡ ಅವರ ಸ್ನೇಹಿತ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಕೃಷಿತಾ ಪಂಡ ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಈ ವೈಶಾಖ್ ನೇಣಿಗೆ ಶರಣಾಗಿದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ವೈಶಾಖ್ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಇದೀಗ ರವಾನೆ ಕೂಡ ಮಾಡಲಾಗಿದೆ. ನಟಿ ಕೃಷಿತಾ ಪಂಡ ಇತ್ತೀಚೆಗಷ್ಟೇ ಸಾಕಷ್ಟು ಸುದ್ದಿಯಾಗಿದ್ರು. ತನ್ನ ಬ್ರೇಕಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಯಾಗಿದ್ದಂತಹ ನಟಿ ಕೃಷಿತಾ ಪಂಡ ಅವರ ಮತ್ತೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಇವರ ಸ್ನೇಹಿತ ವೈಶಾಖ್ ಇದೀಗ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಆರ್ಆರ್ ನಗರದಲ್ಲಿರುವಂತಹ ಮನೆಯಲ್ಲಿ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೇಣಿಗೆ ಶರಣಾಗಿ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ವೈಶಾಖ್ ಮೃತದೇಹವನ್ನ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಏನು ನಟಿ ಕೃಷಿತಾ ಪಂಡ ಗೆಳೆಯ ವೈಶಾಖ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಬೆಂಗಳೂರಿನಲ್ಲಿರುವಂತಹ ಆರ್ಆರ್ ನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ನಟಿ ಕೃಷಿತಾ ಪಂಡ ಅವರ ಆಪ್ತ ಸ್ನೇಹಿತ ಅಂತ ಹೇಳಲಾಗ್ತಾ ಇದೆ. ಕೃಷಿತಾ ಪಂಡ ಅವರ ಮನೆಯಲ್ಲಿಯೇ ಅವರು ಇಲ್ಲದಂತ ಸಂದರ್ಭದಲ್ಲಿ ಈತ ನೇಣಿಗೆ ಶರಣಾಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೀಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಹಾಗಿದ್ರೆ ವೈಶಾಖ್ ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ರು, ಯಾಕೆ ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕು. ನೋಡಿ, ಕೃಷಿತಾ ಪಂಡ ಅವರ ಜೊತೆ ವೈಶಾಖ್ ಇರುವಂತಹ ಒಂದು ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀವಿ. ಈತನೇ ವೈಶಾಖ್. ಈತ ನಟಿ ಕೃಷಿತಾ ಪಂಡ್ಯ ಕೃಷಿತಾ ಅವರ ಅಂದ್ರೆ ಆಪ್ತ ಸ್ನೇಹಿತ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆ ತುಂಬಾ ಆಪ್ತವಾಗಿದ್ರು, ತುಂಬಾ ಕ್ಲೋಸ್ ಆಗಿದ್ರು, ಬಹಳ ವರ್ಷಗಳಿಂದ ಇವರ ಫ್ರೆಂಡ್ಶಿಪ್ ಇತ್ತು, ಸ್ನೇಹ ಇತ್ತು ಅನ್ನುವಂಥದ್ರ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವಂತಹ ಕೃಷಿತಾ ಪಂಡ ಅವರ ನಿವಾಸದಲ್ಲೇ ಈತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ, ನೇಣಿಗೆ ಶರಣಾಗಿದ್ದಾನೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಹೀಗಾಗಿ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಈಗಾಗಲೇ ರವಾನೆ ಮಾಡಲಾಗಿದೆ. ಆದ್ರೆ ಯಾವ ಕಾರಣಕ್ಕೆ ಈತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ, ಅದು ನಟಿಯ ಮನೆಯಲ್ಲೇ ಯಾಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ, ಇದರ ಹಿಂದೆ ಏನೇನ್ ಮಾಹಿತಿ ಇದೆ, ಯಾವ ಕಾರಣ ಇದೆ ಅನ್ನುವಂಥದ್ದು ಸತ್ಯಾಸತ್ಯತೆ ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಗಳು ಇಷ್ಟೇ. ಅಂದ್ರೆ ಈತ ವೈಶಾಖ್ ಏನಿದ್ದಾನೆ, ಈತ ನಟಿ ಕೃಷಿತಾ ಪಂಡ ಅವರ ಆಪ್ತ ಸ್ನೇಹಿತ ಆಗಿರ್ತಾನೆ. ಕೃಷಿತಾ ಪಂಡ ಅವರು ಮನೆಯಲ್ಲಿ ಇಲ್ಲದಂತ ಸಂದರ್ಭದಲ್ಲಿ ಆರ್ಆರ್ ನಗರದಲ್ಲಿರುವಂತಹ ನಿವಾಸದಲ್ಲಿ ಈತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ವೈಶಾಖ್ ಶರಣಾಗಿರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಈತನ ಮೃತದೇಹವನ್ನ ಕೂಡಲೇ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಈಗಾಗಲೇ ರವಾನೆ ಮಾಡಲಾಗಿದೆ. ಹೀಗಾಗಿ ಈ ಸಾವಿನ ಹಿಂದೆ ಏನ್ ಕಾರಣ ಇದೆ, ಈತ ನಟಿಯ ಮನೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಇದೆ, ಈ ಸಾವಿಗೂ ನಟಿ ಕೃಷಿತಾ ಪಂಡ ಅವರಿಗೂ ಏನಾದರೂ ಕನೆಕ್ಷನ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ವಿಚಾರಣೆ ನಡೀಬೇಕು, ಕಾರಣಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ವೈಶಾಖ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು. ಓಕೆ, ಇದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವರಾಜ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಧ್ರುವರಾಜ್, ಏನಿದು ಇತ್ತೀಚೆಗಷ್ಟೇ ನಟಿ ಕೃಷಿತಾ ಪಂಡ ತಮ್ಮ ಬ್ರೇಕಪ್ ವಿಚಾರಕ್ಕೆ ಸುದ್ದಿ ಆಗಿದ್ರು. ಇದೀಗ ಇದೊಂಥರ ಶಾಕಿಂಗ್ ಅನ್ನಿಸ್ತಾ ಇದೆ. ಇವರ ಆಪ್ತ ಸ್ನೇಹಿತ ಅವರ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾರೆ ಅನ್ನುವಂಥ ಮಾಹಿತಿ ಏನಿದೆ, ಡೀಟೇಲಿಂಗ್ ಮಾಹಿತಿಯನ್ನ ಕೊಡೋದಾದ್ರೆ ಧ್ರುವರಾಜ್. ರಕ್ಷಾ, ಈ ವೈಶಾಖ್ ಏನಿದ್ದಾನೆ ಕೃಷಿ ತಪ್ಪಂಡ ಅವರ ಏನು ಅಪಾರ್ಟ್ಮೆಂಟ್ ನಲ್ಲಿ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾನೆ ಅನ್ನುವಂತ ಮಾಹಿತಿ ಈಗ ಬರ್ತಾ ಇದೆ. ಮುಖ್ಯ ಈ ವೈಶಾಖ್ ಯಾರು ಅಂತ ಹೇಳಿದ್ರೆ ಕೃಷಿ ತಪ್ಪಂಡ ಜೊತೆ ಆಪ್ತತೆಯಿಂದ ಕಾಣಿಸ್ಕೊಂಡಿದ್ದ ಅಲ್ಲದೆ ಈತನು ಕಳೆದ ಕೆಲ ದಿನಗಳ ಹಿಂದೆ ಕೃಷಿ ತಪ್ಪಂಡ ವಿರುದ್ಧ AVR ರೆಡ್ಡಿ ಅವರು ಒಂದು ಬೆದರಿಕೆ ಕೇಸನ್ನ ದಾಖಲಿಸಿಕೊಂಡಿದ್ರು. ನೋಡಿ, ಈ ಹೆಸರಲ್ಲಿ ವೈಶಾಖ್ ಹೆಸರು ಕೇಳಿ ಬಂದಿತ್ತು. ಇವರ ಮೇಲೆ HIL ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಈಗ ಇದೇ ವಿಚಾರಕ್ಕೆ ವೈಶಾಖ್ ಹಾಗೂ ಅವರ ಪತ್ನಿ ನಡುವೆ ಗಲಾಟೆ ಆಗ್ತಾ ಇತ್ತಂತೆ. ಹೀಗಾಗಿ ಇವರು ಕೃಷಿ ತಪ್ಪಂಡ ಅಪಾರ್ಟ್ಮೆಂಟ್ಗೆ ಆಗಾಗ ಬಂದು ಹೋಗ್ತಾ ಇದ್ರಂತೆ. ಆದ್ರೆ ನಿನ್ನೆ ಅವರ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಈಗ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯನ್ನ ಕೂಡ ಮಾಡಿದ್ದಾರೆ. ಈಗ ಸದ್ಯ ಅವರ ಕುಟುಂಬಸ್ಥರು ಅವರ ಪತ್ನಿಯನ್ನ ಕೂಡ ಪೊಲೀಸರು ಕರೆಸಿಕೊಂಡು ಅವರ ಹೇಳಿಕೆಯನ್ನ ದಾಖಲಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಘಟನೆ ಆದಾಗ ಕೃಷಿ ತಪ್ಪಂಡ ಮನೆಯಲ್ಲಿ ಇರ್ಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯ ಲಭ್ಯ ಆಗ್ತಾ ಇದೆ. ಈಗ ಸದ್ಯ UDR ದಾಖಲಾಗಿದ್ದು, ಒಂದ್ ವೇಳೆ ಈ ಕೇಸ್ನಲ್ಲಿ ಯಾರಾದ್ರೂ ಕಂಪ್ಲೇಂಟ್ ಅನ್ನ ಕೊಟ್ಟರು ಮಾತ್ರ FIR ದಾಖಲಾಗುತ್ತೆ. ಸೊ ಈ ಒಂದು ಘಟನೆಯ ಹಿಂದಿನ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಇನ್ನೂ ಗೊತ್ತಿಲ್ಲ. ಈಗಾಗಲೇ ಫ್ಲಾಟ್ ನಲ್ಲಿ ಪೊಲೀಸರು ಒಂದು ಹಂತದ ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾವ್ದಾದ್ರೂ
ಡೆತ್ ನೋಟ್ಗಳು ಸಿಗುತ್ತಾ ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಆದ್ರೆ ಏನು ಲಭ್ಯ ಆಗಿಲ್ಲ ಅನ್ನುವಂತ ಮಾಹಿತಿ ಈಗ ಬರ್ತಾ ಇದೆ. ಸೊ ಹಾಗಾಗಿ ಕೃಷಿ ತಪ್ಪಣ್ಣ ಬಳಿ ಈಗಾಗಲೇ ಒಂದು ಹಂತದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಎಷ್ಟು ವರ್ಷದಿಂದ ನಿಮಗೆ ಅವರು ಆಪ್ತ ಸ್ನೇಹಿತರಾಗಿದ್ರು, ನಿಮ್ ಮನೆಗೆ ಬಂದಾಗ ನೀವ್ ಎಲ್ಲಿ ಹೋಗಿದ್ರಿ, ಈ ವಿಚಾರದಲ್ಲಿ ಒಂದಿಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ಆದ್ರೆ ಈ ನಿಖರವಾದ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ರಕ್ಷಾ, ಅಂದ್ರೆ ಕೃಷಿತಾ ಪಂಡ ಅವರ ಬ್ರೇಕಪ್ ವಿಚಾರ ಅಂದ್ರೆ AVR ರೆಡ್ಡಿ ಜೊತೆ ಕೇಳಿದಾಗ ನಾವು ಕೂಡ ಕೇಳ್ಪಟ್ಟಿದ್ವಿ, ವೈಶಾಖ್ ಹೆಸರು ಬಂದಿತ್ತು. ಇವರು ಕೂಡ ಕೃಷಿತಾ ಪಂಡ ಅವರಿಗೆ ಆಗ ಸಪೋರ್ಟಿವ್ ಆಗಿ ನಿಂತಿದ್ರು, ಎಲ್ಲಾ ವಿಚಾರದಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಈಗ ಇದೇ ವಿಚಾರಕ್ಕೆ ಇವರ ಸಾವಾಯ್ತಾ ಅನ್ನುವಂಥದ್ದು ಈಗ ನೋಡ್ತಾ ಇದ್ರೆ, ನಿಮ್ಮ ಡೀಟೇಲ್ ಅನ್ನ ಕೇಳ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ. ಸೊ ಇದೇ ವಿಚಾರಕ್ಕೆ ಏನಾದ್ರು ಆಗಿರ್ಬಹುದಾ ಅಂತ ಪೊಲೀಸರಿಗೂ ಕೂಡ ಅದೇ ಒಂದು ಅನುಮಾನ ಇದೆ. ಅಂದ್ರೆ HL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು FIR ಆಗಿತ್ತು ನೋಡಿ. ಆವಾಗ ವೈಶಾಖ್ ಹೆಸರು ಕೇಳಿ ಬಂದಿತ್ತು, AVR ರೆಡ್ಡಿ ಅವರಿಗೆ ಬೆದರಿಕೆ ಹಾಕಿದ್ರು ಅಂತ. ಸೊ ಹಾಗಾಗಿ ಪೊಲೀಸರಿಗೆ ಈಗ ಅನುಮಾನ ಬರ್ತಾ ಇರುವಂತದ್ದು ಈ ಹಿಂದಿನ ಗಲಾಟೆ, ಅಂದ್ರೆ ಅವರ ಸಾಂಸಾರಿಕವಾಗಿ ಇಬ್ಬರ ನಡುವೆ ಬ್ರೇಕಪ್ ಆಗಿತ್ತು ಅನ್ನುವಂಥದ್ದು. ಪತ್ನಿ ಮತ್ತೆ ವೈಶಾಖ್ ನಡುವೆ ಗಲಾಟೆ ಆಗಿತ್ತಂತೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈಶಾಖ್ ಮನನೊಂದಿದ್ರು, ಕೃಷಿ ತಪ್ಪಂಡ ನಿವಾಸಕ್ಕೆ ಆಗಾಗ ಬರ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ನಿನ್ನೆ ರಾತ್ರಿ ಬಂದಾಗ ಒಬ್ರೇ ಇದ್ರಂತೆ ಅಪಾರ್ಟ್ಮೆಂಟ್ ನಲ್ಲಿ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ಏನಾದ್ರೂ ಮಾನಸಿಕವಾಗಿ ನೊಂದು ಈ ರೀತಿ ಮಾಡ್ಕೊಂಡಿದ್ರು ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇಲ್ಲ. ಪೊಲೀಸರು ಆ ಒಂದು ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ರಕ್ಷಾ, ಓಕೆ, ಧನ್ಯವಾದಗಳು ಧ್ರುವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡ್ತಾ ಇದ್ದೀವಿ ಕೃಷಿತಾ ಪಂಡ ಅವರ ಆಪ್ತ ಸ್ನೇಹಿತ ವೈಶಾಖ್ ಸಾವಿನ ಪ್ರಕರಣವನ್ನ. ಇದು ಕೂಡ ಶಾಕಿಂಗ್ ಏನಪ್ಪಾ ಅಂತಂದ್ರೆ, ಇವರು ಕೃಷಿತಾ ಪಂಡ ಅವರ RR ನಗರದಲ್ಲಿರುವಂತಹ ನಿವಾಸದಲ್ಲೇ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಅಂದ್ರೆ ಈ ಹಿಂದೆ AVR ರೆಡ್ಡಿ ಹಂಗೆ ಕೃಷಿತಾ ಪಂಡ ಅವರ ಬ್ರೇಕಪ್ ವಿಚಾರದಲ್ಲಿ ಇವರು ಸಾಕಷ್ಟು ಮಧ್ಯಪ್ರವೇಶ ಮಾಡಿದ್ರು, ಹಾಗೆ ಕೃಷಿತಾ ಪಂಡ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಸೊ ಈ ಎಲ್ಲಾ ವಿಚಾರ ಆದ್ಮೇಲೆ ಆಗಾಗ ಇವರು ಕೃಷಿತಾ ಪಂಡ ಅವ್ರನ್ನ ಭೇಟಿ ಮಾಡ್ತಾ ಇದ್ರು, ಅವ್ರ ಅಪಾರ್ಟ್ಮೆಂಟ್ಗೆ ಬರ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಮಾನಸಿಕವಾಗಿ ಕೂಡ ಕುಗ್ಗಿದ್ರು ಅನ್ನುವಂಥ ಮಾಹಿತಿಯನ್ನ ಕೂಡ ನಮ್ಮ ರಿಪೋರ್ಟರ್ ಧ್ರುವರಾಜ್ ಈಗಷ್ಟೇ ಕೊಟ್ಟರು. ಸೊ ಇದೇ ವಿಚಾರಕ್ಕೆ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರಾ ಅನ್ನುವಂಥದ್ದು ಕೂಡ ಇದೀಗ ತೀವ್ರ ಅನುಮಾನಕ್ಕೆ ಕಾರಣವಾಗ್ತಾ ಇದೆ.